ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ಮತ್ತೊಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನಂತ ನೋಡ್ಕೊಂಡ್ ಬರೋ ಬನ್ನಿ. ನೋಡಿ, ಮೊದಲೇ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದಿಷ್ಟು ಹಸಿಮೆಣಸಿನ್ಕಾಯಿ ಹಾಕೊಂತ ಇದೀನಿ. ಒಂದ್ 4 ತೊಟ್ಟಿ ಬಿಡಿಸ್ಕೊಳ್ಳಾರ್ದೇನೆ ಹಾಕೊಂತ ಇದೀನಿ. ಇನ್ನೊಂದ್ 5 ತೊಟ್ಟಿ ಬಿಡಿಸ್ಕೊಂಡು ಮಧ್ಯದಲ್ಲಿ ಸ್ವಲ್ಪ ಭಾಗ ಸೀಳಿದ್ದೀನಿ. ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಎಣ್ಣೆಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಲಿ ಫ್ರೈ ಆದ್ರೆ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ. ಇದು ಮೆಣಸಿನ್ಕಾಯಿ ಖಾರ ಇಲ್ಲ, ಇದು ಹಂಗ ಟೇಸ್ಟಿಗೋಸ್ಕರ ಹಾಕಿದ್ದೀನಿ. ನೋಡಿ, ಆವಾಗ್ಲೇ ತೊಟ್ಟು ಬಿಡಿಸ್ಕೊಳ್ಳಾರ್ದ ಮೆಣಸಿನ್ಕಾಯಿ ಹಾಕಿದ್ನಲ್ಲ 4, ಅದನ್ನ ಇವಾಗ ಒಂದ್ ಪ್ಲೇಟ್ಗೆ ತಕೊಂತೀನಿ ಎಲ್ಲಾನು. ನೋಡಿ, 4 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ವಲ್ಲ ನಾನು ತೊಟ್ಟಿರು, ಅದನ್ನ ಈ ಪ್ಲೇಟ್ಗೆ ತಕೊಂಡಿದ್ದೀನಿ. ನೋಡಿ, ಇವಾಗ ಇದನ್ನ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಕ್ಕೆ ಬೆಳ್ಳುಳ್ಳಿ ಹಾಕೋಣ. ನಾವೊಂದ್ 10ರಿಂದ 15 ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಜಿ ಇಟ್ಕೊಂಡಿದ್ದೀನಿ. ಅದನ್ನ ಇದಕ್ಕೆ ಹಾಕೊಂತೀನಿ. ಇದನ್ನು ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ನೋಡಿ, ಇದನ್ನು ಕೂಡ ಫ್ರೈ ಮಾಡ್ಕೊಂಡ ಸ್ವಲ್ಪ ತಕೊಂತೀನಿ. ಆವಾಗಲೇ ಮೆಣಸಿನ್ಕಾಯಿ ತೆಗೆದಿಟ್ಕೊಂಡಿದ್ನಲ್ಲ, ಅದ ಬಟ್ಲಿಗೆ ಇದನ್ನು ಸ್ವಲ್ಪ ಬೆಳ್ಳುಳ್ಳಿನ ತಕೊಂತೀನಿ. ನೋಡಿ, ನಂತರ ಇದಕ್ಕೆ ಒಂದ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದು ಇದಕ್ಕೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಒಂದೇ ಚಿಕ್ಕ ಈರುಳ್ಳಿ ತಗೊಂಡಿದ್ದೀನಿ ನಾನು. ಇದಕ್ಕೇನು ಜಾಸ್ತಿ ಈರುಳ್ಳಿನ ಅವಶ್ಯಕತೆ ಇಲ್ಲ. ಚಿಕ್ಕದಾಗಿದ್ರೆ ಸಾಕು, ದೊಡ್ಡದಾಗಿದ್ರೆ ಅರ್ಧ ಈರುಳ್ಳಿ ತಗೊಂಡ್ರೆ ಸಾಕು. ಇದನ್ನೆಲ್ಲ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ನಂತರ ಇವಾಗ ಇದಕ್ಕೆ ಚಿಕನ್ ಅನ್ನ ಕ್ಲೀನ್ ಆಗಿ ತೊಳೆದಿಟ್ಕೊಂಡ್ರಂತ ಚಿಕನ್ ಅನ್ನ ಇದಕ್ಕೆ ಹಾಕೊಂತೀನಿ. ನೋಡಿ, ಇವಾಗ ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂತೀನಿ. ಎಣ್ಣೆಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ ಚಿಕನ್ಗೆ. ನೋಡಿ, ಎಣ್ಣೆಲಿ ಸ್ವಲ್ಪ ಹೊಳ್ಸಾಡಿದ್ರೆ ಸಾಕು. ನಂತರ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನಾನು ಇದಕ್ಕೆ ಕಲ್ಲುಪ್ಪು ಬಳಸ್ಕೊಂತ ಇದ್ದೀನಿ. ನೀವು ಬೇಕಿದ್ರೆ ಸಣ್ಣ ಉಪ್ಪು ಕೂಡ ಬಳಸ್ಕೋಬಹುದು. ನಂತರ ಇವಾಗ ಇದಕ್ಕೆ ಸ್ವಲ್ಪ ನೀರ್ ಹಾಕೋಣ. ನೋಡಿ, ಸ್ವಲ್ಪ ನೀರ್ ಹಾಕೊಂತ ಇದೀನಿ. ಒಂದ್ ಚಿಕ್ಕ ಲೋಟದಷ್ಟು ನೀರ್ ಹಾಕೊಂಡ್ರೆ ಸಾಕು. ಇದು ಚಿಕನ್ ಬೆನಿಬೇಕು. ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಬೇಯಿಸ್ಕೊಂತೀನಿ. ಇದು ಬೆನಿ ಅಷ್ಟೊತ್ತಿಗೆ ಇದಕ್ಕೆ ಹಾಕೋದಕ್ಕೆ ಮಸಾಲಾನ ಫ್ರೈ ಮಾಡ್ಕೊಂಡು ರುಬ್ಕೊಂಡ್ ಬರೋಣ. ನೋಡಿ, ಮೊದ್ಲಿಗೆ ಒಂದ್ ತವಾ ಕಾಯೋದಕ್ಕೆ ಇಟ್ಕೊಂಡಿದೀನಿ. ಅದಕ್ಕೆ 3 ಸ್ಪೂನ್ ಅಷ್ಟು ಪೇಪರ್ ಕಾಳು ತಗೊಂಡಿದೀನಿ, ಮೆಣಸಿನ ಕಾಳು. ಅದನ್ನ ಇದಕ್ಕೆ ಹಾಕೊಂಡಿದೀನಿ. ನಂತರ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದೀನಿ. 1 ಸ್ಪೂನ್ ಅಷ್ಟು ಧನಿಯಾ ಕಾಳು ಹಾಕೊಂತ ಇದೀನಿ. ನಂತರ ಅರ್ಧ ಸ್ಪೂನ್ ಅಷ್ಟು ಸೋಂಪು ಕಾಳು ಹಾಕೊಂಡಿದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ತರ ಜೀರಿಗೆ, ಮೆಣಸು ಕಾಳು ಮತ್ತೆ ಧನಿಯಾ ಕಾಳು, ಸೋಂಪು ಕಾಳು ಇವು 4 ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದನ್ನೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ತರ ಇದೆಲ್ಲ ಫ್ರೈ ಮಾಡ್ಕೊಂಡಿಂದ ಈಗ ಒಂದು ಪ್ಲೇಟ್ಗೆ ತಕೊಂತೀನಿ ಇದನ್ನ. ನೋಡಿ, ಈ ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಅದು ಕುಟಾಣಿಯಲ್ಲಿ ಹಾಕೊಂಡು ಕುಟ್ಕೊಳ್ಳೋಣ. ನೀವು ಬೇಕಿದ್ರೆ ಮಿಕ್ಸರ್ ಅಲ್ಲಿ ಕೂಡ ಹಾಕೊಂಡು ರುಬ್ಕೋಬಹುದು. ಇದ್ರಲ್ಲಿ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಇದ್ರಲ್ಲಿ ಹಾಕೊಂಡು ಮಾಡ್ಕೊಂತ ಇದೀನಿ. ಚೆನ್ನಾಗಿರುತ್ತೆ, ಇದ್ರಲ್ಲಿ ಹೊಸ ಟೇಸ್ಟ್ ಚೆನ್ನಾಗಿರುತ್ತೆ. ಮಾಡಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇದೆಲ್ಲ ನೀಟಾಗಿ ಈ ತರ ರುಬ್ಕೋಬೇಕು. ನೋಡಿ, ಇದನ್ನೇ ತೀರಾ ಸಣ್ಣ ಆಗ್ಬೇಕಂತ ಏನಿಲ್ಲ. ತರಿತರಿಯಾಗಿದ್ರೆ ಚೆನ್ನಾಗಿರುತ್ತೆ. ಇದು ತರಿತರಿಯಾಗಿ ರುಬ್ಕೊಂಡ್ಬಿಡ್ಬೋದು. ನೋಡಿ, ಕಾಣಿಸ್ತಿದ್ಯಾ? ಇದನ್ನ ಸ್ವಲ್ಪ ಜೂಮ್ ಆಗಿ ತೋರಿಸ್ತೀನಿ ತಡ್ರಿ. ನೋಡಿ, ಕಾಣಿಸುತ್ತಲ್ವಾ? ಇಷ್ಟು ತರಿತರಿಯಾಗಿದ್ರೆ ಸಾಕು. ತೀರಾ ನೀವೇನು ಸಣ್ಣ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಇಷ್ಟು ತರಿತರಿಯಾಗಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದು. ನೋಡಿ, ನೀವು ಆವಾಗಲೇ ಚಿಕನ್ ಇಟ್ಕೊಂಡಿದ್ದಿಲ್ವಾ, ಅದನ್ನ ನೋಡೋಣ ಬನ್ನಿ. ನೋಡಿ, ಚಿಕನ್ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಒಂದ್ಸಾರಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಚಿಕನ್ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ತರ ಪ್ರೆಸ್ ಮಾಡಿ ನೋಡ್ಬೇಕು. ಗಟ್ಟಿಯಾಗಿದ್ರೆ ಇನ್ನು ಸ್ವಲ್ಪ ಬೇಯಿಸ್ಕೊಳ್ಳಿ. ಇದೆಲ್ಲ ಚಿಕನ್ ಬೆಂದಿದೆ. ಇವಾಗ ಆವಾಗ್ಲೇ ಕೂಟ್ಟಿಟ್ಕೊಂಡ್ರಂತ ಮಸಾಲಾನೆಲ್ಲ ಇದಕ್ಕೆ ಹಾಕೋಣ. ನೋಡಿ, ಇದನ್ನೆಲ್ಲ ಹಾಕೊಂಡಿಂದ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಈ ಚಿಕನ್ಗೆ ಕೂಟ್ಟಿಟ್ಕೊಂಡ್ರಂತ ಎಲ್ಲಾ ಮಸಾಲಾ ಇದಕ್ಕೆ ಅಂಟ್ಕೋಬೇಕು. ಆತರ ಇದನ್ನೆಲ್ಲ
ನಿಧಾನವಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನೋಡಿ ಇದೆಲ್ಲ ಚಿಕನ್ಗೆ ಅಂಟ್ಕೋಬೇಕು. ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಸರಿಯಾಗಿ ಮಿಕ್ಸ್ ಮಾಡ್ಕೊಳಿಕ್ಕಂದ್ರೆ ಒಂದ್ ಕಡೆ ಸಪ್ಪ ಒಂದ್ ಕಡೆ ಮಸಾಲ ಹಿಂಗೆ ಆಗ್ಬಿಡುತ್ತೆ. ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅವಾಗ್ಲೇ ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ ತಗೊಂಡಿದ್ವಲ್ಲ, ಹಸಿ ಮೆಣಸಿನ್ಕಾಯಿ ಅದನ್ನ ಇದಕ್ಕೆ ಹಾಕೊಂಡಿದೀನಿ ನೋಡಿ. ಅವಾಗ್ಲೇ ಹಾಕೊಂಡ್ಬಿಟ್ರೆ ಅದೆಲ್ಲ ಮೆತ್ತಗೆ ಆಗ್ಬಿಡ್ತದೆ. ನೋಡಿ ಅದೆಲ್ಲಿ ಕಾಣಿಸ್ತಾ ಇಲ್ಲ ಮಂಚ್ ಹಾಕಿದ್ದು, ಆ ತರ ಆಗ್ಬಿಡುತ್ತೆ. ಅದಕ್ಕೆ ಈ ತರ ಹಾಕೊಂಡ್ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಈ ತರ ಮಾಡಿದ್ರೆ. ನಂತರ ಇವಾಗ ಇದಕ್ಕೆ 2 ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕೊಂತಾ ಇದೀನಿ ನೋಡಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು, ಇದನ್ನ ಹಾಕೋಬೇಕಂತ ಏನಿಲ್ಲ. ಚೆನ್ನಾಗಿರುತ್ತೆ ಇದು ಹಾಕೊಂಡ್ರೆ, ಇಲ್ಲಾಂದ್ರೆ ಬೇಡ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ನೋಡಿ ಸೋಯಾ ಸಾಸ್ ಹಾಕತ್ಲೆ ಕಲರ್ ಹೇಗ್ ಚೇಂಜ್ ಆಗ್ತಾ ಇದೆ ನೋಡಿ. ನೋಡಿ ವಾವ್, ಕಲರ್ ಸೂಪರ್ ಆಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಮಸಾಲ ಎಲ್ಲ ಈ ಚಿಕನ್ಗೆ ಅಂಟ್ಕೋಬೇಕು. ಸ್ವಲ್ಪ ಹೀರ್ಕೊಳ್ಳಿ ಮಸಾಲ ಎಲ್ಲ. ಬೇಯಿಸ್ಕೊಂಡು ಒಂದ್ ಪ್ಲೇಟ್ಗೆ ಹಾಕೊಂತೀನಿ, ಬನ್ನಿ ನೋಡೋಣ. ನೋಡಿ ಒಂದ್ ಪ್ಲೇಟ್ಗೆ ಹಾಕೊಂತಾ ಇದ್ದೀನಿ. ಚಿಕನ್ ಚೆನ್ನಾಗಿ ಬೆಂದಿದೆ, ನೀಟಾಗಿದೆ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಫ್ರೈ ಮಾಡಿ ಹಾಕೊಂಡಿದೀನಿ. ನೀವು ಕೂಡ ಇಷ್ಟ ಇದ್ರೆ ಹಾಕೋಬಹುದು. ಮೇಲ್ಗಡೆಗೆ ಮೆಣಸಿನ್ಕಾಯಿ ಇಟ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನೋಡಿ. ಇದು ರೊಟ್ಟಿಗೆ, ಚಪಾತಿಗೆ, ದೋಸೆಗೆ ಮತ್ತೆ ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ ಕೂಡ ಇದನ್ನ ತಿನ್ಬೋದು, ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಚೆನ್ನಾಗಿರುತ್ತೆ, ನೀವು ಕೂಡ ಖಂಡಿತ ಟ್ರೈ ಮಾಡಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಿ. ನಮಸ್ಕಾರ.